ಇನ್ನು ಶಿಗ್ಗಾವಿಯ ಉಪಚುನಾವಣೆಯ ಕಥೆ ಏನಾಯಿತು? ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ನ ಪಠಾಣ್ ಅವರಿಗೆ ಜಯ ಸಿಕ್ಕಿದೆ. ಸತತವಾಗಿ ಮುಸ್ಲಿಂ ಅಭ್ಯರ್ಥಿಗೆ ಅಲ್ಲಿ ನೀಡ್ತಾ ಬಂದಾಗಲೂ ಕೂಡ ಅಲ್ಲಿ ಬಸವರಾಜ ಬೊಮ್ಮಾಯಿ ಗೆಲ್ತಾ ಬಂದಿದ್ರು. ಆದರೆ ಅವರ ಪುತ್ರನಿಗೆ ಭರತ್ ಬೊಮ್ಮಾಯಿ ಅವರಿಗೆ ಈ ಕ್ಷೇತ್ರವನ್ನ ಕೊಟ್ಟಾಗ ಈಗ ಆ ಭದ್ರಕೋಟೆಯನ್ನು ಉಳಿಸಿಕೊಳ್ಳೋಕೆ ಆಗಲಿಲ್ಲ. ಪಠಾಣ್ ಅವರು ಈಗ ಗೆಲುವನ್ನ ಸಾಧಿಸಿದ್ದಾರೆ. ಭರತ್ ಬೊಮ್ಮಾಯಿ ವಿರುದ್ಧ 13,448 ಮತಗಳ ಜಯವನ್ನ ಸಾಧಿಸಿದ್ದಾರೆ. ಬೊಮ್ಮಾಯಿ ಅವರ ಭದ್ರಕೋಟೆಯನ್ನ ಛಿದ್ರಗೊಳಿಸಿದ್ದಾರೆ ಕಾಂಗ್ರೆಸ್ನವರು. ಹೇಗೋ ಮ್ಯಾನೇಜ್ ಮಾಡಿಕೊಂಡು ಹಾಗೂ ಹೀಗೂ ಅಡ್ಜಸ್ಟ್ ಮಾಡಿಕೊಂಡು ಬಸವರಾಜ ಬೊಮ್ಮಾಯಿ ಅವರು ಗೆದ್ಕೊಂಡು ಬರ್ತಾ ಇದ್ರು. ಆದರೆ ಭರತ್ ಬೊಮ್ಮಾಯಿ ಅವರಿಗೆ ಅಲ್ಲಿ ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ. 1,05,587 ಮತಗಳನ್ನ ಕಾಂಗ್ರೆಸ್ ಅಲ್ಲಿ ಪಡ್ಕೊಂಡಿದ್ರೆ 86,960 ಮತಗಳನ್ನ ಬಿಜೆಪಿಯಲ್ಲಿ ಪಡ್ಕೊಂಡಿದೆ. ಸೊ ಹಾಗಾಗಿ 13,000 ಚಿಲ್ಲರೆ ಮತಗಳು ಅಲ್ಲಿ ಅಂತರ ಆಗಿ ಕಾಣಿಸಿಕೊಳ್ತಾ ಇರೋದು. ಹಾಗಾಗಿ 3 ಕ್ಷೇತ್ರಗಳು ಈಗ ಕಾಂಗ್ರೆಸ್ ಪಾಲಿಗೆ ಹೋಗಿವೆ. ಅದರಲ್ಲಿ ಶಿಗ್ಗಾವಿ ಕೂಡ ಒಂದು. ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಇವೆರಡೂ ಕೂಡ ಕಾಂಗ್ರೆಸ್ನ ತೆಕ್ಕೆಯಲ್ಲಿರಲಿಲ್ಲ. JDSನ ಭದ್ರಕೋಟೆ ಚನ್ನಪಟ್ಟಣ ಆಗಿದ್ರೆ ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ ಆಗಿತ್ತು. ಅವೆಲ್ಲವನ್ನ ಛಿದ್ರ ಮಾಡೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ. ನನ್ನ ಸಹೋದ್ಯೋಗಿ ಪಕೀರಯ್ಯ ಗಣಾಚಾರಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪಕೀರಯ್ಯ, ಈ ವಿಚಾರದಲ್ಲಿ ಈಗ ಬಸವರಾಜ ಬೊಮ್ಮಾಯಿ ಅವರು ಹಾಗೂ ಹೀಗೂ ಏನೋ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟು ಗೆಲ್ತಾ ಇದ್ದಂತ ಕ್ಷೇತ್ರ ಶಿಗ್ಗಾವಿ, ಅವರನ್ನ 6 ಬಾರಿ ಸೋಲಿಸೋಕಾಗಿರ್ಲಿಲ್ಲ. ಆಗ್ಲೂ ಕೂಡ ಮುಸ್ಲಿಂ ಅಭ್ಯರ್ಥಿಯನ್ನೇ ಕಣಕ್ಕಿಳಿಸ್ತಾ ಇದ್ರು. ಖಾದ್ರಿ ಅವರು ಕೂಡ ಇಳಿತಾ ಇದ್ರು. ಬಟ್ ಏನ್ ಈ ಬಾರಿ ಆ ಮ್ಯಾಜಿಕ್ ವರ್ಕೌಟ್ ಆಗ್ಲಿಲ್ವಾ? ಏನ್ ಕತೆ ಈ ಬಾರಿ ಸೋಲಕ್ಕೆ ಭರತ್ ಬೊಮ್ಮಾಯಿ ಅವರು? ಖಂಡಿತವಾಗ್ಲೂ ಅರುಣ್, ಈ ಬಾರಿ ಉಪಚುನಾವಣೆ ಬಹಳಷ್ಟು ಟೈಟ್ ಆಗಿರುವಂಥದ್ದು, ನೆಕ್ ಟು ನೆಕ್ ಫೈಟ್ ಇದೆ ಅಂತಾನೆ ಹೇಳಲಾಗ್ತಾ ಇದ್ದು. ಆದರೆ ಬಸವರಾಜ ಬೊಮ್ಮಾಯಿ ಅವರು 4 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಗೆದ್ದಿರುವಂಥ, ಅದರಲ್ಲೂ ಸಹ ಮುಸ್ಲಿಂ ಅಭ್ಯರ್ಥಿಯ ವಿರುದ್ಧ ಗೆದ್ದಿರುವಂಥದ್ದು. ಅದರಲ್ಲೂ ಉಪಚುನಾವಣೆ ಆಗಿರೋ ಹಿನ್ನೆಲೆಯಲ್ಲಿ ಇಡೀ ಸರ್ಕಾರವೇ ಶಿಗ್ಗಾವಿಯಲ್ಲಿ ಕೆಲಸ ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಕೂಡ ಬೂತ್ ಮಟ್ಟದ ಲೆವೆಲ್ ಸಂಘಟನೆ ಮಾಡಿ ಈ ಬಾರಿ ಪ್ರಚಾರ ಮಾಡಿ ಸಂಘಟನೆಯನ್ನು ಮಾಡಿರುವಂಥದ್ದು. ಈ ಬಾರಿ ಬಸವರಾಜ ಬೊಮ್ಮಾಯಿ ಅವರ ಲೆಕ್ಕಾಚಾರ ಏನೋ ಮೇಲೆ ಕೆಳಗೆ ಆಗಿರುವಂಥದ್ದು. ಅವರೇ ಒಬ್ಬರು ಏಕಾಂಗಿಯಾಗಿ ಹೋರಾಟ ಮಾಡಿದರು. ಅಂದರೆ 4 ಬಾರಿ ಗೆದ್ದಿರುವಂತಹ ಅನುಭವವನ್ನು ಬಳಕೆ ಮಾಡಲಿಕ್ಕೆ ಹೋದರು. ಆದರೆ ಸರ್ಕಾರ, ಇಡೀ ಸರ್ಕಾರವೇ, ಅಂದರೆ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಗಳು 12 ಜನ ಇದ್ದರು. ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದರು ಒಂದು ಕಡೆ. ಆದರೆ ಇನ್ನೊಬ್ಬ ಪಂಚಮಸಾಲಿ ಸಮುದಾಯದ BJP ಅಭ್ಯರ್ಥಿ ಆದಂತಹ ಏನು ಟಿಕೆಟ್ ಆಕಾಂಕ್ಷಿಯಾಗಿದ್ದ ಶ್ರೀಕಾಂತ್ ದುಂಡಿಗೌಡರು ಅವರು ಕೂಡ ತಟಸ್ಥವಾಗಿದ್ದರು. ಹೀಗಾಗಿ BJPಯ ಲೆಕ್ಕಾಚಾರ ಈ ಬಾರಿ ಈ ಉಪಚುನಾವಣೆಯಲ್ಲಿ ತಲೆ ಕೆಳಗಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ವಫ್ ಗಲಾಟೆ ಒಂದು ಕೂಡ ಜೋರಾಗಿರುವಂಥದ್ದು, ಅದನ್ನು ಬಳಕೆ ಮಾಡಲಿಕ್ಕೆ ನೋಡಿದರು. ಆದರೆ ಬಸವರಾಜ ಬೊಮ್ಮಾಯಿ ಅವರು 4 ಚುನಾವಣೆಯಲ್ಲಿ ಕೂಡ ಹಿಂದೂ ಮುಸ್ಲಿಂ ಅನ್ನೋ ಜಗಳವನ್ನು ಹಚ್ಚದೆ ಎಲ್ಲರೂ ಕೂಡ ಚೆನ್ನಾಗಿ ನೋಡಿಕೊಳ್ಳುವಂತಹ ವ್ಯಕ್ತಿ ಎಲ್ಲ ಚುನಾವಣೆಯಲ್ಲಿ ಆ ಬಳಕೆಯನ್ನು ಮಾಡಿದರು. ಅವರ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಪಡಿತಿದ್ರು. ಈ ಚುನಾವಣೆಯಲ್ಲಿ ವಫ್ ಏನು ಗಲಾಟೆ ಆಯಿತು, ಇದು ಒಂದು ರೀತಿ ಹಿಂದೂ ಮತ್ತು ಮುಸ್ಲಿಂ ಆ ರೀತಿಯಾದಂಥ ಚುನಾವಣೆ ಆಗಿರೋ ಕಾರಣಕ್ಕಾಗಿ ಮುಸ್ಲಿಂ ಮತಗಳು ಯಾವುದೇ ರೀತಿಯಾದಂತಹ BJPಗೆ ಬರಲಿಕ್ಕಿಲ್ಲ. ಇನ್ನು ಪಂಚಮಸಾಲಿ ಓಟ್ಗಳು ಕೂಡ, ಲಿಂಗಾಯತರ ಓಟ್ಗಳು ಕೂಡ ಕಾಂಗ್ರೆಸ್ ಕಡೆಗೆ ಹೋಗಿರುವಂಥದ್ದು. ಹೀಗಾಗಿ ಉಪಚುನಾವಣೆಯಲ್ಲಿ ಹಣದ ಹೊಳೆಯನ್ನು ಹರಿಸಿದ್ದಾರೆ ಅನ್ನೋ ಆರೋಪ ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಾಡಿರುವಂಥದ್ದು. ಅರುಣ್, ಓಕೆ ಬಕೀರಯ್ಯ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.